ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ಜಿ ಮೋಹನ್ ಕುಮಾರ್. ಇಂದಿನ ವಿಷಯ, ನಮ್ಮ ಸರ್ಕಾರಗಳು ಆರೋಗ್ಯ ಕ್ಷೇತ್ರವನ್ನು ಹೇಗೆ ನಿರ್ಲಕ್ಷಿಸಿವೆ ಅನ್ನೋದನ್ನು ತಿಳಿಯೋಣ. ನಮ್ಮ ಟೋಟಲ್ ಬಜೆಟ್ನಲ್ಲಿ ಕೇವಲ ಒಂದು 2% ಕೊಡ್ಬೋದಷ್ಟೇ ಆರೋಗ್ಯದ ವಿಷಯಗಳಿಗೆ, ಆರೋಗ್ಯದ ಕುರಿತು ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ. ಎಲ್ಲದಕ್ಕೂ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಗೌರ್ಮೆಂಟು, ಆದರೆ ಹೆಲ್ತ್ ವಿಷಯದಲ್ಲಿ ಮಾತ್ರ ತೀರ ನಿರ್ಲಕ್ಷ್ಯ ವಹಿಸಿದೆ. ಅದರಿಂದ ಆಸ್ಪತ್ರೆಗಳಿಗೆ, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳು ನೀಡಲಾಗ್ತಿಲ್ಲ. ವೈದ್ಯರುಗಳಿಗೂ ಅಷ್ಟೇ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರಿಯಾದ ಸಂಬಳ ಕೊಡದೇ ಅವರು ಬೇರೆ ಕಡೆ ಹೋಗ್ತಾರೆ. ಅದರಿಂದ ನಾವುಗಳು ಸುಮ್ಮನೆ ಗೌರ್ಮೆಂಟ್ ಆಸ್ಪತ್ರೆ ಬಗ್ಗೆ ಬೈತಾ ಇರ್ತೀವಿ, ಏನು ಹೇಗಿದೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಸರಿಯಾದ ರೀತಿ ಸಂಬಳ ಕೊಡ್ತಾರೆ, ಅಲ್ಲಿನ ಸಿಬ್ಬಂದಿಗಳಿಗೆ ಸಿಗುತ್ತಾ ಸಂಬಳಗಳು, ಅದನ್ನು ಕೂಡ ಇದು ಮಾಡಬೇಕು. ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ವ್ಯವಸ್ಥೆಗಳಿರುತ್ತೆ, ಆದರೆ ಸರಿಯಾದ ರೀತಿ ಸಂಬಳಗಳು ನಿರ್ವಹಣೆ ಇಲ್ಲದೆ ಅದು ಬಡವರ ಪಾಲಿಗೆ ಒಂದು ನರಕ ಥರ ಆಗೋಗ್ಬಿಟ್ಟಿದೆ. ಆದ್ದರಿಂದ ಸರ್ಕಾರಗಳು ಈ ಕಡೆ ಗಮನ ಹರಿಸಿ ಅಟ್ಲೀಸ್ಟ್ ಇನ್ನೂ ಬಜೆಟಲ್ಲಿ ಜಾಸ್ತಿ ದುಡ್ಡನ್ನು ಇನ್ಕ್ರೀಸ್ ಮಾಡಿ ಇತರ ದೇಶದಲ್ಲಿರುವಂಥ ನಮ್ಮ ದೇಶದಲ್ಲೂ ಕೂಡ ಅದೊಂದು ಆಗಬೇಕು. ಆವಾಗ ನಮ್ಮ ದೇಶದಲ್ಲಿ ಬಡವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡಬಹುದು. ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಡ್ಯೂಟಿ ಮಾಡುವ ಚಾನ್ಸಸ್ ಇರುತ್ತೆ. ಅಲ್ಲೂ ಕೂಡ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಷ್ಟೊಂದು ಒಳ್ಳೆಯ ಟ್ಯಾಲೆಂಟ್ ಇರೋರು ಇರ್ತಾರೆ, ಆದರೆ ವ್ಯವಸ್ಥೆಯ ಇದು ಹಾಕೊಂಡು ಏನೂ ಮಾಡಲು ಆಗುತ್ತಿಲ್ಲ. ನನ್ನ ಉದ್ದೇಶ ಅಂದರೆ ಗೌರ್ಮೆಂಟು ಸರಿಯಾದ ರೀತಿಯಲ್ಲಿ ಫಂಡ್ಸ್ ಅಲೋಕೇಟ್ ಮಾಡಿ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯನ್ನು ಸದೃಢಗೊಳಿಸಿ ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆಯನ್ನು ನೀಡಬೇಕು ಎಂದು ವಿನಂತಿಸುತ್ತೇನೆ. ಥ್ಯಾಂಕ್ ಯು.